ಶಿವಲಿಂಗೇಗೌಡಗೆ ಪತ್ರವನ್ನು ಬರೆದಿದ್ದಾರೆ ಶಾಸಕ ಸುರೇಶ್ ಕುಮಾರ್. ಅಕ್ರಮ ಬಾರುಗಳಿಗೆ ಕಡಿವಾಣ ಹಾಕುವಂತೆ ಮನವಿಯನ್ನ ಮಾಡಿದ್ದಾರೆ. ಅಬಕಾರಿ ಸಚಿವ ಶಿವಲಿಂಗೇಗೌಡಗೆ ಸುರೇಶ್ ಕುಮಾರ್ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಬಾರ್ಗಳಿಗೆ ಸಂಬಂಧಪಟ್ಟ ಹಾಗೆ ಶಿವಲಿಂಗೇಗೌಡರಿಗೆ ಪತ್ರವನ್ನು ಬರೆದಿರತಕ್ಕಂಥದ್ದು ಶಾಸಕ ಸುರೇಶ್ ಕುಮಾರ್ ಯಾವ ಕಾರಣಕ್ಕೆ ಅಕ್ರಮ ಬಾರ್ಗಳಿಗೆ ಕಡಿವಾಣ ಹಾಕುವಂತೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಸಚಿವ ಶಿವಲಿಂಗೇಗೌಡರಿಗೆ ಸುರೇಶ್ ಕುಮಾರ್ ಆಗ್ರಹಿಸ್ತಾ ಇದ್ದಾರೆ. ವಸತಿ ಪ್ರದೇಶಗಳಲ್ಲಿ ನಿಯಮ ಬಾಹಿರವಾಗಿ ಬಾರ್ ಓಪನ್ ಆಗ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಬೆಳಗ್ಗೆ 6 ಗಂಟೆ ಏನಿದೆ 6 ಗಂಟೆಗೆ ಬಾರ್ಗಳು ತೆಗಿತಾರೆ. ಬೆಳಗಿನ ಜಾವವೇ ಮದ್ಯ ಮಾರಾಟವನ್ನ ನಿಜಕ್ಕೂ ದುರಂತ. ಇದು ಮದ್ಯ ಮಾರಾಟ ಬೆಳಗಿನ ಜಾವವೇ ಸ್ಟಾರ್ಟ್ ಮಾಡ್ತಾರೆ. ಇದು ಬಹಳ ಒಳ್ಳೆಯದಲ್ಲ ಇದು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ದುರಂತ ಅಂತ ಹೇಳಿ ಹೇಳ್ತಾ ಇರತಕ್ಕಂಥದ್ದು. ಬಾರ್ಗಳ ಸಮಯ ಪಾಲನೆ ಮಾಡಲು ಸೂಚನೆ ನೀಡಿ ನಿಯಮ ಉಲ್ಲಂಘಿಸುವ ಬಾರ್ಗಳ ವಿರುದ್ಧ ಕಠಿಣ ಕ್ರಮವನ್ನು ವಹಿಸಿ ಅಂತ ಹೇಳಿ ಶಿವಲಿಂಗೇಗೌಡರಿಗೆ ನೂತನ ಸಚಿವರು ಅವರಿಗೆ ಅಬಕಾರಿ ಖಾತೆಯನ್ನು ಕೊಡಲಾಗಿದೆ. ಅದರ ಬೆನ್ನಲ್ಲೇ ಸುರೇಶ್ ಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ. ಅಕ್ರಮವಾಗಿ ಏನು ಬಾರ್ಗಳಿದ್ದಾವೆ ಅವನ್ನೆಲ್ಲವನ್ನು ನೀವು ಬಂದ್ ಮಾಡಿಸಬೇಕು. ಬೆಳಗ್ಗೆ ಓಪನ್ ಮಾಡ್ತಾರೆ, ಅದೆಲ್ಲ ಭಾರಿ ದುರಂತ. ಬೆಳಗ್ಗೆ 6 ಗಂಟೆ ಹಿಂದೆ ಬಂದ್ ಮಾಡ್ತಾರೆ. ದೇವಸ್ಥಾನಗಳು ತೆರೆಯೋದಿಲ್ಲ, ಈ ಬಾರ್ಗಳು ಓಪನ್ ಆಗ್ತವೆ. ಸೊ ಆ ಕಾರಣಕ್ಕೋಸ್ಕರ ಅಕ್ರಮ ಬಾರ್ಗಳೇನೇನಿದ್ದಾವೆ ಅವೆಲ್ಲವನ್ನ ಬಂದ್ ಮಾಡಿಸಬೇಕು ಅಂತ ಹೇಳಿ ಶಿವಲಿಂಗೇಗೌಡರಿಗೆ ಪತ್ರವನ್ನು ಬರೆದು ಮನವಿ ಜೊತೆಗೆ ಆಗ್ರಹಿಸ್ತಾ ಇದ್ದಾರು ಕೂಡ. ಅವರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪತ್ರವನ್ನು, ಶಾಸಕ ಸುರೇಶ್ ಕುಮಾರ್ ಅವರ ಪತ್ರವನ್ನು. ನೂತನ ಸಚಿವರು ಶಿವಲಿಂಗೇಗೌಡರು ಅಬಕಾರಿ ಖಾತೆಯನ್ನು ಕೊಡಲಾಗಿದೆ. ಅವರಿಗೆ ಅಬಕಾರಿ ಖಾತೆಯ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ಸರ್ಕಾರಕ್ಕೆ ಆ ಖಾತೆಯಿಂದ ಅಪಾರವಾದ ಲಾಭ ಬರುತ್ತೆ. ಅದೇ ಖಾತೆಯನ್ನು ಶಿವಲಿಂಗೇಗೌಡರಿಗೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಅವರ ಮೇಲೆ ಬಹಳ ಭರವಸೆಯನ್ನ ಇಟ್ಟು ಈ ಖಾತೆಯನ್ನು ಕೊಟ್ಟಿದ್ದಾರೆ, ನಿಭಾಯಿಸ್ತಾರೆ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಖಾತೆಯನ್ನ ಯಾವಾಗ ವಹಿಸ್ಕೊಂಡ್ರೋ ಅದರ ಬೆನ್ನಲ್ಲೇ ಶಾಸಕ ಸುರೇಶ್ ಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ. ಅಕ್ರಮವಾಗಿ ಏನು ಬಾರ್ಗಳಿದ್ದಾವೆ ಅವೆಲ್ಲವನ್ನ ಬಂದ್ ಮಾಡಿಸಿ, ಬೆಳಗ್ಗೆ ನಿಯಮ ಬಾಹಿರವಾಗಿ ಓಪನ್ ಮಾಡ್ತಾರೆ, ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಬಾರ್ ಓಪನ್ ಮಾಡೋದು ಬಹಳ ದುರಂತ, ಅವೆಲ್ಲ ಆಗಬಾರ್ದು ಹಾಗಂತೇಳಿ ಸುರೇಶ್ ಕುಮಾರ್ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿ ಶಿವಲಿಂಗೇಗೌಡರಿಗೆ ಕಳಿಸಿದ್ದಾರೆ.